ಡಾಕ್ಟ್ರಪ್ಪ ಡಾಕ್ಟ್ರಪ್ಪ ಮನ್ಯಾಗ ಅದೇನ ಡಾಕ್ಟ್ರಪ್ಪ ಅದೇ ಮನ್ಯಾಗ ಯಾರು ಮಲ್ಲಜ್ಜನ ಹಾ ಬಾ ಬಾ ಒಳ ಬಾ ಒಳ ಬಾ ಒಳ ಬಾ ಒಳ ಬಾ ಅಜಿಂಬಾ 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 ಒಳ ಅಜಿಂಬಾ ಹೇಳು ಮಲ್ಲಪ್ಪಜ್ಜ ಏನು ತ್ರಾಸ ಆಗತೈತಿ ಕೆಮ್ಮು ನೆಗಡಿ ಜ್ವರ ಮೊಣಕಾಲು ಬ್ಯಾನಿ ಕಾಲು ಬ್ಯಾನಿ ನಡ ಬ್ಯಾನಿ ಕಿವಿ ಬ್ಯಾನಿ ಕಣ್ಣು ಬ್ಯಾನಿ ತಲೆ ಬ್ಯಾನಿ ಏನು ತ್ರಾಸ ಐತಿ ಹೇಳು. ಡಾಕ್ಟ್ರಪ್ಪ ನನಗೇನೂ ಆಗಿಲ್ಲ. ನಾ ಎಲ್ಲ ಆರಾಮದೀನಪ್ಪ. ನನಗೆ ಯಾವ ಜಡ್ಡುನೂ ಇಲ್ಲ, ಆರಾಮದೀನಿ. ಮುಂಜಾನಿಂದ ಐತಲ್ಲ ನನ್ನ ಮೊಮ್ಮಗ ನೀರ ಸಂಡಸ್ ಮಾಡಕತ್ತಾನ. ಅದ್ರ ಸಲ ನಿನ್ ಕಡೆ ಬಂದ್ ನೀವು ಡಾಕ್ಟ್ರಪ್ಪ, ಅದ್ರ ಸಲ ನಿನ್ ಕಡೆ ಬಂದೆ. ಹೌದಾ, ಅದನ್ನೇನು ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ಚಿ ಚಿ ಆ ಹೊಲ್ಸ್ ನಾನ್ಯಾಕೆ ತಿಳಿಗಸಲು ಮಾರೇ? ಹಾ, ಏನಂತ ಮಾತಾಡ್ತೀನಿ ನೀನು? ಮಲಪಜ್ಜ, ನಾ ಹಂಗ ಹೇಳಿಲ್ಲ ಮಾರಾಯ. ನೀ ಅದ್ರ ಬಗ್ಗೆ ತಲೆ ಕೆಡ್ಸೋಣಕ್ ಹೋಗ್ಬೇಡ, ಚಿಂತೆ ಮಾಡಕ್ ಹೋಗ್ಬೇಡ ಅಂತ ಹೇಳಿದೆ ನಾನು. ನೀ ಬ್ಯಾರೆ ಕುಂತಿಯಪ್ಪ. ಮಲಪಜ್ಜ, ಇವ್ ಗುಳಿಗೆ ತಗೋದು. ನಿನ್ ಮೊಮ್ಮಗ ಸಂಡ ಸತ್ತೈತೆ ಅಂತಿಲ್ಲ, ಈಗ ತಗೊಂಡೋಗಿ ನಿನ್ ಮೊಮ್ಮಗ ಮುಂಜಾನೆ ಅರ್ಧ ರಾತ್ರಿ ಅರ್ಧ 2 ದಿನ ಹಾಕು. 2 ದಿನ ಆಗಿದೆ ಅಂದ್ರೆ ಎಲ್ಲ ಕಡಿಮೆ ಆಗುತ್ತೆ. ಏನು ಚಿಂತೆ ಮಾಡಕ್ ಹೋಗ್ಬೇಡ, ಏನು ಕಾಳಜಿ ಮಾಡಕ್ ಹೋಗ್ಬೇಡ. ಏನ್ ಹೇಳ್ತೀನಿ? ಏನು ಈ ಗುಳಿಗೆ ಹಾಕಿದ್ರೆ ನಮ್ಮ ಮೊಮ್ಮಗ ನೀರು ಬರೋ ಸಂಡಾಸ ಕಡಿಮೆ ಆಗುತ್ತೆ? ಹೆಂಗ ಹಾಕ್ಬೇಕಂದಿ? ಮುಂಜಾನೆ ಅರ್ಧ ರಾತ್ರಿ ಅರ್ಧ 2 ದಿನ ಹಾಕ್ಬೇಕಾ? ಡಾಕ್ಟ್ರಪ್ಪ, ಈ ಗುಳಿಗೆ ಹಾಕಿದ್ರ ನನ್ನ ಮೊಮ್ಮಗ ಸಂಡಾಸ್ ಎಲ್ಲ ಕಮ್ಮಿ ಆಗುತ್ತ? ಹೆಂಗ ಹಾಕ್ಬೇಕು? ಊಟ ಆದ್ಮೇಲೆ ಮುಂಜಾನೆ ಅರ್ಧ ರಾತ್ರಿ ಅರ್ಧ. ಎಷ್ಟು? 2 ದಿನ ಹಾಕ್ಬೇಕಾ? 2 ದಿನ ಹಾಕಿ ಕಮ್ಮಿ ಆಗುತ್ತಲ್ಲ? ಆಯ್ತು, ನಾನು ಬರ್ತೀನಿ ಡಾಕ್ಟ್ರಪ್ಪ, ಬರ್ತೀನಿ ಡಾಕ್ಟ್ರಪ್ಪ ನಾನು. ಸರಿ ಸರಿ ಮಲ್ಲಪ್ಪಜ್ಜ, ಹೋಗ್ ಬಾ. ಏನು ಚಿಂತೆ ಮಾಡಕ್ ಹೋಗ್ಬೇಡ, ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲ ಆರಾಮಾಗುತ್ತ. ಏನ್ ಹೋಗ್ ಬಾ.